ಕಪ್ಪು ಕಲ್ಲಿನ ಮೇಲೆ ನಿಂತಿರುವ ಕಾರ್ಕಳದ ಪ್ರಕೃತಿ ಬಹಳಷ್ಟು ವೈಶಿಷ್ಟ್ಯತೆಯನ್ನು ಪಡೆದಿದೆ. ಒಂದೆಡೆ ಪ್ರಕೃತಿಯ ಈ ರುದ್ರ ರಮಣೀಯ ಪ್ರದೇಶದಲ್ಲಿ ಆ ಪಶ್ಚಿಮ ಘಟ್ಟದ ತಪ್ಪಲಿನಿಂದ ಹರಿದು ಬರುವ ಜುಳು ನೀರಿನ ನಿನಾದ, ಕಾರ್ಕಳದ ಇನ್ನೊಂದೆಡೆ ಬಹಳಷ್ಟು ದೊಡ್ಡದಾಗಿರುವ ರಾಮಸಮುದ್ರ, ಈ ಸುಂದರ ಆನೆಕೆರೆ, ಇನ್ನೊಂದು ಭಾಗದಲ್ಲಿ ಆ ಕಡೆ ಹೋದರೆ ವರಂಗ ಕೆರೆಯ ಮಧ್ಯೆ ಇರುವ ಬಸದಿ, ಹಾಗೂ ಒಂದಷ್ಟು ದೈವಸ್ಥಾನಗಳು ಬಸದಿಗಳು ಇವೆಲ್ಲ ಕೂಡ ಕಾರ್ಕಳದ ವೈಶಿಷ್ಟ್ಯತೆಯನ್ನು ರಾಷ್ಟ್ರಮಟ್ಟಕ್ಕೆ ವಿಶ್ವಮಟ್ಟಕ್ಕೆ ಸಾರಿದೆ. ಇಂದು ನಿಮ್ಮ ಸ್ವಯಂ ಟೈಮ್ಸ್ ಒಂದು ಕಾರ್ಕಳದ ವಿಶೇಷತೆಯ ಬಗ್ಗೆ ತಮಗೆ ಮಾಹಿತಿಯನ್ನು ಹೇಳಲಿಕ್ಕೆ ಹೊರಟಿದೆ. ಇದು ಆನೆಕೆರೆ ಬಸದಿ. ಭೈರವರಸರ ಕಾಲಘಟ್ಟದಲ್ಲಿ ಕಾರ್ಕಳದಲ್ಲಿ ಬಹಳಷ್ಟು ಕಡೆ ಬಸದಿಗಳ ನಿರ್ಮಾಣ ಆಗಿದೆ. ಭೈರವರಸರ ವಂಶಸ್ಥ ಪಾಂಡ್ಯನಾಥ ಪಾಂಡ್ಯಪ್ಪಡೆಯ ದಿನಾಂಕ 16/5/1545 ಪ್ರತಿಷ್ಠಾಪನೆಗೊಳಿಸಿದ ಈ ಚತುರ್ಮುಖದ ಕೆರೆ ಬಸದಿಯಲ್ಲಿ ಭಗವಾನ್ ಶ್ರೀ ಆದಿನಾಥ ಸ್ವಾಮಿ, ಭಗವಾನ್ ಶ್ರೀ ಚಂದ್ರನಾಥ ಸ್ವಾಮಿ, ಭಗವಾನ್ ಶ್ರೀ ಶಾಂತಿನಾಥ ಸ್ವಾಮಿ, ಭಗವಾನ್ ಮಹಾವೀರ ಸ್ವಾಮಿ ಪರಂಪರಾನುಗತವಾಗಿ ಆರಾಧಿಸಲ್ಪಡುತ್ತಾ ಬಂದಿರುವುದಲ್ಲದೆ ವಿಶೇಷವಾಗಿ ಮೇಗಿನ ನೆಲೆಯಲ್ಲಿ ಭಗವಾನ್ ಶ್ರೀ ಪಾರ್ಶ್ವನಾಥ ಸ್ವಾಮಿ ಮತ್ತು ಮಹಾಮಾತೆ ಶ್ರೀ ಪದ್ಮಾವತಿ ದೇವಿ ಪೂರ್ವಾಭಿಮುಖವಾಗಿ ಪ್ರತಿಷ್ಠೆಗೊಂಡು ಪೂಜಿಸಲ್ಪಡುತ್ತಿದ್ದಾರೆ. ಇಲ್ಲಿನ ಈ ಆನೆಕೆರೆ ಚತುರ್ಮುಖ ಕೆರೆ ಬಸದಿಯಲ್ಲಿ ಪಂಚಕಲ್ಯಾಣ ಮಹೋತ್ಸವವು ಶೀಘ್ರದಲ್ಲೇ ನಡೆಯಲಿಕ್ಕಿದೆ. ಈ ನಿಟ್ಟಿನಲ್ಲಿ ನೋಡಿ, ಇದು ಪಂಚಕಲ್ಯಾಣದ ಕಾರ್ಯಾಲಯ. ಒಂದು 2-3 ದಿನಗಳ ಹಿಂದೆ ಅಷ್ಟೇ ಇದು ಆರಂಭ ಆಗಿದೆ. ಈ ಕಾರ್ಯಾಲಯದಲ್ಲಿ ಮುಂದಿನ ದಿನಗಳಲ್ಲಿ ಏನೆಲ್ಲ ಈ ಬಸದಿಯಲ್ಲಿ ಕಾರ್ಯಕ್ರಮಗಳಾಗ್ತದೆ ಅದರ ಬಗ್ಗೆ ಮಾಹಿತಿಯನ್ನು ಈ ಕಾರ್ಯಾಲಯದ ಮುಖಾಂತರ ಸಮಾಜಕ್ಕೆ ನೀಡಲಾಗ್ತಿದೆ. ನೋಡಿ, ಜನವರಿ ತಿಂಗಳಲ್ಲಿ 18ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಈ ಚತುರ್ಮುಖ ಕೆರೆ ಬಸದಿಯಲ್ಲಿ ಪಂಚಕಲ್ಯಾಣ ಮಹೋತ್ಸವ ನಡೆಯಲಿಕ್ಕಿದೆ. ರಾಜಗುರು ಧ್ಯಾನಯೋಗಿ ಸ್ವಸ್ತಿ ಶ್ರೀ ಲಲಿತಕೀರ್ತಿ ಪಟ್ಟಾಚಾರ್ಯವರ ಮಹಾಸ್ವಾಮೀಜಿ, ಜೈನ ಮಠ ದಾನಶಾಲೆ ಕಾರ್ಕಳ, ಪರಮಪೂಜ್ಯ 108 ಮುನಿಶ್ರೀ ಅಮೋಘ ಕೀರ್ತಿ ಮಹಾರಾಜ್, ಪರಮಪೂಜ್ಯ 108 ಮುನಿಶ್ರೀ ಅಮರಕೀರ್ತಿ ಮಹಾರಾಜ್, ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮವಿಭೂಷಣ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದದೊಂದಿಗೆ ಡಾಕ್ಟರ್ ಎನ್ ರಾಜೇಂದ್ರ ಕುಮಾರ್ ಈ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ. ಇವರೆಲ್ಲರ ನೇತೃತ್ವದಲ್ಲಿ ನಾಳದು ಜನವರಿ 18ರಿಂದ 22ರವರೆಗೆ ಇಲ್ಲಿ ಪಂಚಕಲ್ಯಾಣ ಮಹೋತ್ಸವ ನಡೆಯಲಿಕ್ಕಿದೆ.
ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರಗಳು. ನಾನು ವೈಷ್ಣವಿ ಪೈ, ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕ್ರೈಸ್ಟ್ ಕಿಂಗ್ ಪದವಿ ಪೂರ್ವ ಕಾಲೇಜಿನಲ್ಲಿ ನನ್ನ ದ್ವಿತೀಯ PUCಯನ್ನು ಈ ಬಾರಿ ಮುಗಿಸಿದ್ದೇನೆ. ವಿಜ್ಞಾನ ವಿಭಾಗದಲ್ಲಿ PCMB ವಿಷಯದಲ್ಲಿ ಉತ್ತಮ ಅಂಕವನ್ನು ಪಡೆದಿದ್ದೇನೆ. SLC ಮುಗಿಸಿದ ನಂತರ ಯಾವ ವಿಷಯ ಆಯ್ಕೆ ಮಾಡಿಕೊಳ್ಳಬೇಕೆಂಬ ಗೊಂದಲ ನನಗಿತ್ತು. ಎಲ್ಲರೂ ವಿಜ್ಞಾನ ತುಂಬ ಕಷ್ಟ ಎಂದು ಕೂಡ ಹೇಳುತ್ತಿದ್ದರು. ಆಗ ನನಗೂ ಕೂಡ ಸ್ವಲ್ಪ ಹೆದರಿಕೆಯಾಗಿತ್ತು. ಆದರೆ ಈಗ ಉತ್ತಮ ಅಂಕ ಪಡೆದ ಮೇಲೆ ನನಗೂ ಕೂಡ ತುಂಬ ಸಂತಸವಾಗಿದೆ. ಈ ಉತ್ತಮ ಅಂಕ ಗಳಿಕೆಗೆ ಸಹಕಾರಿಯಾದ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆಗೆ ನನ್ನ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲು ಇಚ್ಛಿಸುತ್ತೇನೆ. ಸತತ 14 ವರ್ಷಗಳಿಂದಲೂ ಕೂಡ ನಾನು ಈ ವಿದ್ಯಾಸಂಸ್ಥೆಯಲ್ಲಿ ಕಲಿಯುತ್ತಿದ್ದೆ. ಈ 14 ವರ್ಷಗಳಲ್ಲಿ ಹಲವು ರೀತಿಯ ಜೀವನ ಮೌಲ್ಯಗಳನ್ನು ಕೂಡ ನಾನು ಕಲಿತಿದ್ದೇನೆ. ಇನ್ನು SLC ಮುಗಿಸಿ ಯಾವ ಕಾಲೇಜು ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಗೊಂದಲದಲ್ಲಿರುವ ಎಲ್ಲ ನನ್ನ ಸ್ನೇಹಿತರಿಗೂ ಇಲ್ಲಿದೆ ಒಂದು ಉತ್ತಮವಾದ ಆಯ್ಕೆ, ಅದೇ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ. ಇಲ್ಲಿ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ನೀವು ಉತ್ತಮ ರೀತಿಯ ಅಧ್ಯಾಪಕರನ್ನು ಕಾಣಬಹುದಾಗಿದೆ. ಇನ್ನು ವಿಜ್ಞಾನದ ಬಗ್ಗೆ ಮಾತನಾಡಬೇಕಾದರೆ ಇಲ್ಲಿ CT, NEET, JEE ಹಾಗೂ ಇನ್ನಿತರ ಕೋಚಿಂಗ್ಗಳನ್ನು ನೀಡಲಾಗುತ್ತದೆ. ಕಲಿಕೆಗೆ ಬೇಕಾದ ಎಲ್ಲ ಮೆಟೀರಿಯಲ್ಗಳನ್ನು ಇಲ್ಲಿಯೇ ಸಿದ್ಧಪಡಿಸಿಕೊಡುವುದರಿಂದ ಅಂಕ ಗಳಿಕೆಗೆ ಸಹಕಾರಿಯಾಗಿದೆ. ಇನ್ನು ಈ ಬಾರಿ ಅಂದರೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ SLC ಹಾಗೂ ದ್ವಿತೀಯ PUCಯಲ್ಲಿ ಉತ್ತಮ ಅಂಕವನ್ನು ಪಡೆಯುವುದರ ಮೂಲಕ ಉಡುಪಿ ಜಿಲ್ಲೆಯಲ್ಲಿಯೇ ಒಂದು ಇತಿಹಾಸವನ್ನು ಸೃಷ್ಟಿಸಿದೆ. ಹಾಗಾದರೆ ಸ್ನೇಹಿತರೆ, ಏನು ಯೋಚಿಸುತ್ತಿದ್ದೀರಾ? ಬನ್ನಿ ಬೇಗ ಕ್ರೈಸ್ಟ್ ಕಿಂಗ್ ಅಲ್ಲಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಧನ್ಯವಾದಗಳು. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.